ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಸಮ್ಮರ್ ವೆಕೇಶನ್ ಶುರು ಆಗಿದೆ. ಸೊ ಎಲ್ಲಾರು ಟ್ರಿಪ್ ಹೋಗ್ತಾರೆ. ಹಾಗೆ ನಾವು ಕೂಡ ಇವಾಗ ಸಮ್ಮರ್ ವೆಕೇಶನ್ಗೆ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಜೊತೆಗೆ ಕಸಿನ್ ಒಬ್ರದ್ ಮದ್ವೆ ಇದೆ, ಅಲ್ಲಿ ಕೂಡ ಹೋಗ್ತಾ ಇದೀವಿ. ಮೈಸೂರಲ್ಲಿ ಮದ್ವೆ ಇರೋದ್ರಿಂದ ಸೊ 2 days ಮುಂಚೆನೆ ನಾವು ಟ್ರಿಪ್ ಹೋಗ್ತಾ ಇದೀವಿ. ಅಲ್ಲಿ ಹತ್ರ ಇರುವಂತ ಪ್ಲೇಸ್ ಗಳಿಗೆ ಹೋಗೋಣ ಅಂತ. ಸೊ ಯಾವ ಪ್ಲೇಸ್ಗೆ ಹೋಗ್ತೀವಿ ಏನು ಅಂತ ನೋಡೋಣ. ಈಗ ನಾವು ಮನೆ ಬಿಟ್ಟಿದೀವಿ, 4 o'clock ಆಗಿದೆ. ಸೊ ಹೋಗ್ತಾ ಇದೀವಿ. ನೋಡಿ, ಮಕ್ಕಳೆಲ್ಲ ಪಾಪ ಬೆಳಗ್ಗೆ ಬೇಗ ಎದ್ದು ಇಲ್ಲಿ ಕಾರಕ್ಕೆ ಬಂದು ನಿದ್ದೆ ಹೊಡಿತಾ ಇದ್ದಾರೆ. ತುಂಬಾ ಬೇಗ ಎಳ್ಸಿದ್ವಲ್ಲ, 3:30 3 o'clock ಹಾಗೆ ಎದ್ರು. ನೋಡಿ ಎಷ್ಟು ಕತ್ಲೆ ಆಗಿದೆ, ವೆಹಿಕಲ್ಸ್ ಇಲ್ಲ, ಟ್ರಾಫಿಕ್ ಕೂಡ ಇಲ್ಲ. ಬೇಗ ಮನೆ ಬಿಟ್ರೆ ಅಟ್ಲೀಸ್ಟ್ ರೀಚ್ ಆಗ್ಬೋದು ಅಂತ, ಹಂಗಾಗಿ ಬೇಗ ಬಿಟ್ಟಿದೀವಿ. ಯಾವ ಪ್ಲೇಸ್ ನೋಡ್ತೀವಿ, ಹೇಗಿರುತ್ತೆ ಅಂತ ನೋಡೋಣ. ಮತ್ತೆ ಅದು ಇವತ್ತಿನ ಬ್ಲಾಗ್ ಆಗಿರುತ್ತೆ. 1-2 days ಟ್ರಿಪ್ ಆಗಿರೋದ್ರಿಂದ ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲಿ ಯಾವ ಪ್ಲೇಸ್ ಕವರ್ ಮಾಡ್ತೀನಿ ಅದನ್ನೆಲ್ಲ ಬ್ಲಾಗ್ ಮಾಡ್ತೀನಿ. ಸೊ ನೀವು ಕೂಡ ಪ್ಲೇಸ್ಗಳನ್ನ ನೋಡ್ಬೋದು. ಬನ್ನಿ ಹೋಗೋಣ. ನೋಡಿ, ಹೈವೇ ರೋಡ್. ನಿನ್ನೆ ರಾತ್ರಿ ಮಳೆ ಬಂದಿದ್ದು, ಎಷ್ಟು ನೀರ್ ನಿಂತಿದೆ. ಫ್ರೆಂಡ್ಸ್, ಈಗ ಹೋಗ್ತಾ ಇದೀವಲ್ಲ ಬ್ರೇಕ್ಫಾಸ್ಟ್ಗೆ, ಮೈಸೂರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಒಂದು ಫೇಮಸ್ ಹೋಟೆಲ್ ಇದೆ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಬ್ರೇಕ್ಫಾಸ್ಟ್ಗೆ. ಅಲ್ಲೋಗಿ ತಿಂಡಿ ತಿನ್ಬೇಕು. ನಾನು ಕಾಯ್ತಾ ಇದ್ದೀನಿ. ಏನಕ್ಕಂದ್ರೆ ಫೇಮಸ್ ಹೋಟೆಲ್ ಒಂದು, ಬಟ್ 50 ವರ್ಷ ಒಂದೇನು ಹಳೆ ಹೋಟೆಲ್ ಅಂತ, 50 ವರ್ಷದ ಹಳೆ ಹೋಟೆಲ್. ಚೆನ್ನಾಗೇ ಇರುತ್ತೆ ಫೇಮಸ್ ಹೋಟೆಲ್ ಅಂದ್ಮೇಲೆ. ಹೋಗೋಣ, ಅದು ಕ್ಯೂರಿಯಾಸಿಟಿ ಇದೆ, ಅಲ್ಲಿ ಹೋಗ್ಬೇಕು ಅಂತ. ಯಾವ ಹೋಟೆಲ್ ಅಂತ ಹೇಳ್ತಾ ಇಲ್ಲ ಅವರು. ಹೋಗ್ಬಿಟ್ಟು ಅಲ್ಲಿ ನೋಡೋಣ ಯಾವ ಹೋಟೆಲ್ ಕರ್ಕೊಂಡು ಹೋಗ್ತಾರೆ ಅಂತ. ಎಂಟ್ರಿ ಆದ್ವಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ, ಎಷ್ಟು ಕೂಲ್ ಆಗಿದೆ ಗೊತ್ತಾ. ಅರಮನೆ ರೋಡ್ ಇದು. ಅರಮನೆ ರೋಡ್ ಬಂದಿದೀವಿ. ನೋಡಿ, ತುಂಬಾ ಚೆನ್ನಾಗಿದೆ ವೆದರ್. ಮೈಸೂರು ನೋಡೋದೇ ಒಂದ್ ಖುಷಿ. ಅದು ಈ ರೀತಿ ಮಾರ್ನಿಂಗ್ ಟೈಮ್ ಅಲ್ಲಿ ನೋಡಿದ್ರೆ ಇನ್ನು ತುಂಬಾ ಕೂಲ್ ಆಗಿ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆಗ್ಲೇ ನಿದ್ದೆ ಮಾಡಿ ಎದ್ದಿದ್ದಾಳೆ. ಗ್ಲಾಸ್ ನೋಡ್ರಿ. In 500 meters at the roundabout. ಫ್ರೆಂಡ್ಸ್, ಈಗ ಬಂದ್ವಿ ಮೈಸೂರಿಗೆ. ಬಂದು ಇಲ್ಲಿ ಪ್ಯಾಲೇಸ್ ಹತ್ರ ಇದೀವಿ. ನೋಡಿ, ಒಂದು ಫೋಟೋ ತಗೊಳ್ಳೋಣ ಅಂತ. ನನ್ನ ಚಿಕ್ಕ ಮಗಳಿಗೆ ಪ್ಯಾಲೇಸ್ ಗೊತ್ತೇ ಇಲ್ಲ, ಅವಳು ಬಂದೇ ಇಲ್ಲ ಇಲ್ಲಿಗೆ. ಟಾಣಿ ಪಾಪು 7 months ಬೇಬಿ ಇದ್ದಾಗ ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ವಿ ಪ್ಯಾಲೇಸ್ ನೋಡೋದಕ್ಕೆ. ಈಗ ಬಂದಿದ್ದಾಳೆ ನನ್ನ ಕ್ಯೂಟ್ ಬೇಬಿ. ಬೊಮ್ಮ ಇಲ್ಲಿ ಚಿನ್ನ. ನೋಡಿ, ರೆಡಿಯಾಗಿ ಬಂದಿದೆ ಇದು. ಈಗ ಇಲ್ಲಿ ಒಂದು ಫೋಟೋ ತಗೊಂಡು ಹಾಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ಬೇಕು. ಎಲ್ಲ ಅದೇ, ಪರವಾಗಿಲ್ಲ, ಬಾ, ಸೋಕೆ ಬಾನ. ನಮ್ಗಿನ್ನೊಂದು ಕ್ಯೂಟ್ ಬೇಬಿ. ಚೆನ್ನಾಗಿದ್ಯಾ ಪ್ಯಾಲೇಸ್? ನೀನ್ ನೋಡಿದ್ ನೆನ್ಪಿದ್ಯಮ್ಮ? ಹೋಗಿದ್ವಲ್ಲ ಎಲ್ಲ ಒಳಗಡೆ ಎಲ್ಲ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇತ್ತಂತೆ. ಫ್ರೆಂಡ್ಸ್, ಫೈನಲಿ ನಾವು ಅನ್ಕೊಂಡಿರುವಂತ ಹೋಟ್ಲಿಗೆ ಬಂದಿದ್ದೀವಿ. ಯಾವ ಹೋಟ್ಲ್ ಅಂದ್ರೆ ಫೇಮಸ್ ದೋಸೆ ಮಾಡುವಂತ ಒಂದು ಹೋಟೆಲ್ ಇದು. ನೀವೆಲ್ಲ ಕೇಳಿರ್ತೀರಿ, ಮೈಸೂರಲ್ಲಿ ಮೈಲಾರಿ ಹೋಟೆಲ್ ಅಂತ ತುಂಬಾ ಫೇಮಸ್ ಆಗಿರೋದು. 1938 ಹಳೇದದು. ತುಂಬಾ ಚೆನ್ನಾಗಿರುತ್ತಂತೆ ದೋಸೆ. ಅದು ತಿನ್ಬೇಕಂತ ಆಸೆ ಇತ್ತು. ಫೈನಲಿ ಇವತ್ತು ಬಂದಿದ್ದೀವಿ. ನೋಡಿ ಹೇಗಿರುತ್ತೆ ಅಂತ ತಿಂದುಬಿಟ್ಟು ಹೇಳ್ತೀನಿ ನಾನು.
ನಾವು ಹೋಗ್ತಾ ಇದ್ದೀವಿ. ನೋಡಿ, ಒಂದು ಸಣ್ಣ ಸಂಧಿ ಬರುತ್ತೆ, ಅಲ್ಲಿ ಹೋಗಿ ಇಲ್ಲಿ ರೈಟ್ ಸೈಡ್ ತಗೋಬೇಕು. ಮೈಲಾರಿ ಹೋಟೆಲ್ ತುಂಬಾ ರಶ್ ಇದೆ, ಜನನೂ ಇದ್ರು. ಮುಂದೆ ಒಂದು ಹೋಟೆಲ್ ಇರುತ್ತೆ, ಇದು ಹಳೇದು ನೋಡಿ. ಅಲ್ಲಮ್ಮ ಮನೇನಲ್ಲ. ಓಕೆ, ಹೋಗಮ್ಮ. ನೀರಮ್ಮ ಹಿಂಗಿದೆ ಬೆಟ್ಟ ತರ, ಒರಿಜಿನಲ್ ಅಲ್ಲ. ಸ್ಟೆಪ್ ಹತ್ತು. ಸ್ವಲ್ಪ ಹೈಟ್ ಜಾಸ್ತಿನೇ ಆಯ್ತು. ಫಸ್ಟ್ ಹ್ಯಾಂಡ್ ವಾಶ್ ಎಂಟ್ರಿ ಆದ ತಕ್ಷಣ. ಮನೆ ತರ ಇದೆಯಾ? ಜೇಸಿಲ್ಲ. ಫ್ರೆಂಡ್ಸ್, ಒಳಗಡೆ ಬಂದಿದ್ದೀವಿ, ಬಟ್ ಆರ್ಡರ್ ತೊಗೊಳಕ್ಕೆ ಲೇಟ್ ಆಗುತ್ತಂತೆ. ರಶ್ಶು ಇದೆ, ತುಂಬ ರಶ್ ಇತ್ತು. ಒಳಗಡೆ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಪುಟಾಣಿ ಬಾಲ್ಕನಿ ಇದೆ. ನನ್ನ ಮಕ್ಳು ಇಲ್ಲೇ ದೋಸೆ ತಿಂತೀನಿ ಅಂದರು. ಮೇಡಮ್ಮ, ಅಲ್ಲಿ ಮೇಲಿಲ್ಲ ಅಷ್ಟೇ, ಬಾಲ್ಕನಿನಲ್ಲೇ ತಿನ್ನೋಣ ಅಂತ ಈಗಲೇ ಚೇರ್ ಹಿಡ್ಕೊಂಡು ಕುತ್ಕೊಂಡಿದ್ದೀವಿ. ದೋಸೆ ಆಗೋಕ್ಕೆ ಇನ್ನೊಂದು 10ರಿಂದ 15 ನಿಮಿಷ ಆಗುತ್ತೆ ಅಂದರು. ವೆಯ್ಟಿಂಗು. ದೋಸೆ ತಿನ್ಬೇಕಂತಾನೆ ಬೆಂಗಳೂರಿಂದ ಬಂದಿದ್ದೀವಿ, ಸೊ ಮಿಸ್ ಮಾಡಂಗಿಲ್ಲ ಅಲ್ವಾ. ಮತ್ತೆ ದೋಸೆ ತಿನ್ನಕ್ಕೆ ಅಂತಾನೆ ಅಲ್ಲಿಂದ ಬಂದಿರೋದ್ರಿಂದ ವೆಯ್ಟ್ ಮಾಡೋಣ ಸ್ವಲ್ಪ ಅಂತ. ತುಂಬಾ ಹಳೇ ಏರಿಯಾ. ನೀವು ನಜರಾಬಾದ್ ಏರಿಯಾಗೆ ಬಂದು ಅಲ್ಲಿಂದ ಇಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಅಲ್ಲಿ ಅಡ್ರೆಸ್ ಹೇಳ್ತಾರೆ. ತುಂಬಾ ಹಳೆ ಹೋಟ್ಲಲ್ಲಿ ಚಿಕ್ಕದು ಮನೆ, ಹಳೆ ಮನೆಗಳಿರುತ್ತಲ್ಲ, ಸಿಟಿನಲ್ಲಿ ಹಳೆ ಮನೆ ಇರ್ತದೆ, ಆ ತರ ಇದೆ. ನೋಡ್ತಾ ಇರ್ಬೋದು, ಏರಿಯಾ ಕೂಡ ಇರುತ್ತೆ. ಚಿನ್ನು ಬರ್ಲಮ್ಮ, ಬೇಡ ಬೇಡ. ದೋಸೆನಾ ಇಡ್ಲಿ ಅಲ್ವಾ? ಇಡ್ಲಿ ಒಂದಾ? ಬೆಣ್ಣೆ ದೋಸೆ. ಬೆಣ್ಣೆ ಫ್ರೆಂಡ್ಸ್, ತಿಂದು ಮುಗಿದು ಹೊರಡ್ತಾ ಇದ್ದೀವಿ. ತುಂಬಾ ಸಾಫ್ಟ್ ಆಗಿರುತ್ತೆ. ಮೈಲಾರಿ ದೋಸೆ ಅಂದ್ರೆ ಸಾಫ್ಟ್ ಆಗಿ ಬಂತರ, ಇನ್ನೂ ಸಾಫ್ಟ್ ಆಗಿರುತ್ತೆ ದೋಸೆ. ಹೆಂಗೆ ಒಂದೇ ಸಲ ಮಾಡಿ ಎಲ್ಲಾರ್ಗು ಒಂದೇ ಸಲ ಊಟ ಕೊಡ್ತಾರೆ ಇಲ್ಲಿ. ಒಂದೇ ಸಲ ಎಲ್ಲಾರ್ಗು ಸರ್ವ್ ಮಾಡೋದ್ರಿಂದ ಅಟ್ ಅ ಟೈಮ್ ಒಂದ್ಸಲ ಜನ ತುಂಬ್ಕೋತಾರೆ, ಒಂದ್ಸಲ ಖಾಲಿ ಆಗ್ತಾರೆ, ಆ ತರ ಇದೆ. ತಿಂದು ಬರ್ತಾ ಇದ್ದಾರೆ. ನನ್ನ ಮಗಳು ತಿಂದಿಲ್ಲ, ಕಾರಲ್ಲಿ ಚಿಪ್ಸ್ ತಿಂದ್ಬಿಟ್ಲು, ಅವಳು ದೋಸೆ ತಿಂದಿಲ್ಲ. ನಾವು 3 ಜನರೇ ತಿಂದಿದ್ದು. ಚೆನ್ನಾಗಿತ್ತು. ಇಲ್ಲಿ ಬಂದಾಗ ಒಂದ್ಸಲ ಬಂದು ತಿಂದು ಹೋಗ್ಬೋದು. ನೋಡಿ, ಮುಂದೆ ಗೇಟಲ್ಲಿ ಎಷ್ಟು ರಶ್ ಆಗಿದೆ ತೋರಿಸ್ತೀವಿ. ಫ್ರೆಂಡ್ಸ್, ಈಗ ತಿಂಡಿ ಆಯ್ತು, ಹೊರಡ್ತಾ ಇದೀವಿ. ಈಗ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ. ಹೋಗ್ತಾ ಇದೀವಿ. ಎಷ್ಟು ಟೈಮು 8 ಗಂಟೆ ಆಗ್ಬಿಟ್ಟಿದೆ. ಬಟ್ ನಾವು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು ಇಷ್ಟೊತ್ತಿಗೆ ನಾವು ಮೈಸೂರು ಬಿಡ್ಬೇಕಾಗಿತ್ತು. ಎಷ್ಟು 7 o'clockಗೆ ಮೈಸೂರು ಬಿಡ್ಬೇಕಾಗಿತ್ತು. 1 hour ಲೇಟ್ ಆಗಿದೆ. ಮಕ್ಳು ಕರ್ಕೊಂಡ್ ಬಂದಿರೋದ್ರಿಂದ ಅಲ್ಲಲ್ಲಿ ನಿಲ್ಸಿ ಮತ್ತೆ ಅವ್ರಿಗೆ ಏನಾದ್ರು ತಿನ್ಸಿ ಕರ್ಕೊಂಬರಕ್ ಲೇಟ್ ಆಯ್ತು.
ನೆಕ್ಸ್ಟ್ ಒಂದು ಕಾಫಿ ಕುಡಿಬೇಕಾಗಿತ್ತು, ಅದು ತಗೊಂಡ್ಬಂದಿದೆ. ಕಾಫಿ ಪೌಡರ್ ತಗೊಳ್ಳೋಣ. ಮನೆಯಲ್ಲಿ ಒಂದು ಸ್ವಲ್ಪ ಹಾಲು ಮಿಕ್ಕಿತ್ತು, ನಾನು ಅದನ್ನೇ ಫ್ಲಾಸ್ಕ್ ಹಾಕೊಂಡ್ಬಂದಿದ್ದೆ. ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಡಬೇಕು. ಇದು ಹೋಟೆಲ್ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿದೆ, ಹಳೆ ಹೋಟೆಲ್, ಒಂದ್ಸಲ ತಿನ್ಬೋದು ದೋಸೆನ. ಮತ್ತೆ ತುಂಬಾ ಆದ್ರೂ ವಿದ್ಯಾರ್ಥಿ ಭವನ್ ಅಷ್ಟು ಏನು ನಮ್ಗೆ ಅಷ್ಟು ಇದನ್ಸಿಲ್ಲ, ತುಂಬಾ ಸಾಫ್ಟ್ ಆಗಿ ಓಕೆ, ಒಂದ್ಸಲ ತಿನ್ನುವಷ್ಟು ದೋಸೆ ಚೆನ್ನಾಗಿದೆ. ನಮ್ಗೆ ಅದು ವಿದ್ಯಾರ್ಥಿ ಭವನ್ ದೋಸೆ ಅಂತೂ ಅದ್ಭುತ, ಆ ಕ್ರಿಸ್ಪಿ ಆಗಿರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ, ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಅದು ತುಂಬಾ ತುಂಬಾ ಸೂಪರ್ ಅಂತಾನೆ ಹೇಳ್ಬೋದು. ನನ್ಗೆ ಏನಂದ್ರೆ, ನಾವು ಸ್ವಲ್ಪ ಫುಡಿ ಆಗಿರೋದ್ರಿಂದ ಎಲ್ಲಾದ್ರೂ ಫೇಮಸ್ ಆಗಿರುವಂತ ಹೋಟೆಲ್ಗಳಿದಾವೆ, ಅಲ್ಲಿ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಅಂದ್ರೆ ಅಲ್ಲಿ ಹೋಗಿ ಟೇಸ್ಟ್ ನೋಡ್ಬೇಕು. ಅದೇ ಕಾರಣಕ್ಕೆ ನಾವು ಮೈಸೂರಿಗೆ ಬಂದಾಗ ಹೋಟೆಲ್ಗೆ ಒಂದು ವಿಸಿಟ್ ಕೊಟ್ವಿ ನಾವೀಗ. ಓಕೆ, ಒಂದ್ಸಲ ತಿಂದ್ವಿ, ಸಮಾಧಾನ. ಫೇಮಸ್ ಹೋಟೆಲ್ಗೆ ಬಂದು ತಿಂದ್ವಲ್ಲ ಅಂತ ಅಲ್ಲ ಇದು. ಸೊ ನೋಡಿ, ಹೊರಡ್ತಾ ಇದೀವಿ. ಶೆಕೆ ಆಯ್ತಲ್ಲ, ತುಂಬಾ ಶೆಕೆ ಆಗ್ತಾ ಇದೆ. ಆಗ್ಲೇನೆ 8 ಗಂಟೆ, ಆ ಬಿಸಿಲಿಗೆ ಮುಖ ಕೊಡಕ್ಕೆ ಆಗ್ತಾ ಇಲ್ಲ. ಮೈಸೂರು ಸರ್ಕಲ್ ಬಂದಿದೀವಿ ಈಗ. ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ, ಅದು ಕೂಡ ಈ ಪ್ಲೇಸ್ ನೋಡಿಲ್ಲ, ಚೆನ್ನಾಗಿರುತ್ತಂತೆ. ಇನ್ನೂ ಬೇಗ ಹೋಗ್ಬೇಕಾಗಿತ್ತು, ಒಂದು 7 o'clock ಅಲ್ಲಿ ಇದ್ದಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಸೀನರೀಸ್ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿಲು ಬಂದಿದೆ, ನೋಡೋಣ ಅಲ್ಲಿ ಹೇಗಿರುತ್ತೆ ವೆದರ್ ಅಂತ. ನನ್ನ ಮಕ್ಕಳು ಮಕ್ಕಳಿದ್ದಾರೆ. ಏನ್ ಮಾಡ್ತಿದ್ದೀರಾ? ಫ್ರೆಂಡ್ಸ್, ಇನ್ನೂ ಅರ್ಧ ಗಂಟೆ ಜರ್ನಿ ಇದೆ. ಸೊ ಬ್ರೇಕ್ ತಗೊಂಡಿದೀವಿ. ನನ್ನ ಮಗಳು ಹಾಲು ಕುಡಿತಾ ಇದ್ದಾಳೆ. ಆಯ್ತಮ್ಮ, ಇವಳು ನಡಿ, ಈಗ ನಿದ್ದೆ ಮಾಡಿದ್ದೆ. ಆಯ್ತಾ ನಿದ್ದೆ? ಆಯ್ತಮ್ಮ, ಆಯ್ತು, ನಂದು ಆಯ್ತು. ನಿಂದು ಆಯ್ತು? ಏನಮ್ಮ ಅಷ್ಟು ನಿದ್ದೆ ಬಂದಿದೆ? ಬೆಳಿಗ್ಗೆಲ್ಲ 3 ಗಂಟೆಗೆ ಎದ್ದಿದ್ದೀರಲ್ಲ, ಅದಕ್ಕೆ ನೀವು ನಿದ್ದೆ ಮಾಡಿ ಗಾಡಿ ಸೈಡ್ ಹಾಕ್ಬಿಟ್ಟು. ಆಯ್ತಮ್ಮ, ಅಕ್ಕನ ಹತ್ರ ಹೋಗ್ತೀಗ? ನಾಟಿ ಹಸು, ಹಿಮದ ಗೋಪಾಲ ಸ್ವಾಮಿ ಬೆಟ್ಟ ನೋಡಿ, 10 ಕಿಲೋಮೀಟರ್ ಇದೆ ಅಲ್ವಾ? ನಾಟಿ ಹಸು ತಾನೆ ಇದು? ಅಂಬಾ ಅಂಬಾ ನಾಟಿ ಎತ್ತು. ಅಂಬಾ 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 ಅಂಬಾ. ಚಿನ್ನು, ಇದ್ ನೋಡು, ಎಷ್ಟು ದೊಡ್ಡ ಹಸು ನೋಡ್ದ? ಹೋಗ್ಬಿಡುತ್ತ. ಇದಕ್ಕಿಂತ ಹಿಂದೆ ಇರೋದು ಇನ್ನೂ ದೊಡ್ಡದಿತ್ತು. ಇಲ್ಲೂ ನೋಡು, ನಾಟಿ ಹಸು. ಗಾಡಿಯಲ್ಲಿ ಪಾರ್ಕ್ ಮಾಡೋದು, ಎಲ್ಲಿ ಪಾರ್ಕ್ ಮಾಡೋದು? ತುಂಬಾ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ಬಿಟ್ಟು ಬೈಕ್ ಪಾರ್ಕ್ ಮಾಡ್ಬಿಟ್ಟು. ಅವ್ರು ಗೊತ್ತಾಗಲ್ಲ ಬಂದ್ರೆ ಕಾರ್ ಪಾರ್ಕಿಂಗ್ ಇಲ್ಲಿ ಅಂತ ನೀನ್ ಹೇಳ್ಬೇಕು. ಚಿನ್ನು ಹೇಳ್ತಿದ್ದಾಳೆ, ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬೇಕು. ಬೋರ್ಡ್ಗಳು ಹಾಕಿರ್ತಾರೆ ನೋಡಿ, ಓದಿ ಬರ್ತಾ. ಫ್ರೆಂಡ್ಸ್, ಈಗ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟದ ಹತ್ರ ಬಂದಿದೀವಿ. ನೋಡಿ ಎಂಟ್ರೆನ್ಸ್ ಇದು. ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು ಅನ್ಸುತ್ತೆ.
ಕಾರೆಲ್ಲ ಇಲ್ಲಿ ಪಾರ್ಕಿಂಗ್ ಮಾಡ್ತಾ ಇದೀವಿ. ಎಲ್ಲ ಪಾರ್ಕಿಂಗ್ ಮಾಡಿ ಬನ್ರಮ್ಮ. KSRTC ನಿಂತಿದೆ. ಆ ಬಸ್ ಹೋಯ್ತಮ್ಮ, ವೆಯ್ಟ್ ಮಾಡ್ಬೇಕನ್ಸುತ್ತೆ. ಮತ್ತೆ ಬಿಡು, ಅಪ್ಪ ಪಾರ್ಕ್ ಮಾಡೋಷ್ಟು ಲೇಟ್ ಆಗ್ತದೆ. ಫ್ರೆಂಡ್ಸ್, ಬಸ್ ಬಂದಿದೆ ನೋಡಿ. ಬೇಗ ಒಂದು 5 ನಿಮಿಷನೂ ಆಗಿಲ್ಲ, ಬೇಗ ಬಂದ್ಬಿಡತ್ತೆ. ಚಿನ್ನು ಬಾ, ಹೋಗೋಣ ಬೇಗ. ಅಲ್ಲೋಗಿ ಕ್ಯೂನಲ್ಲಿ ನಿಂತ್ಕೋಬೇಕು, ಟಿಕೆಟ್ ತಗೊಂಡು ಆ ಬಸ್ಸಲ್ಲಿ ಹೋಗಿ ಮತ್ತೆ ರಿಟರ್ನ್ ಅವರೇ ಕರ್ಕೊಂಬಂದ್ಬಿಡ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿದೆ ಅನ್ಸುತ್ತೆ. ಸೊ ಹಾಗಾಗಿ ಎಲ್ಲ ಅವ್ರದ್ದೇ ಕರ್ಕೊಂಡು ಹೋಗೋದು. ಬನ್ರಮ್ಮ ಅಪ್ಪ. ಇಲ್ಲಿ ಜೀಪ್ ಕೂಡ ಇದೆ, ಯಾಕಂದ್ರೆ ಜೀಪ್ನಲ್ಲಿ ಹೋಗಿ ಬರ್ಬೋದು. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಅನ್ಸುತ್ತೆ. ಚೆಕಿಂಗ್ ಇದೆ. ಈ ಕಡೆ ಬಚ್ಚಿನೋ ನೋಡಿ, ಇವರೆಲ್ಲ ಹೋಗಿ ಬರ್ತಾ ಇದ್ದಾರೆ. ಆಗ್ಲೇ ನೋಡಿ ಬರ್ತಾ ಇದ್ದಾರೆ. ಸ್ವಲ್ಪ ಬೆಳಗಿನ ಟೈಮ್ನಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ. ನಾವ್ ಇಲ್ಲಿದ್ದೀವಿ ನೋಡಿ, ನಮ್ ಟಿಕೆಟ್ ಇಲ್ಲಿ. ಇಲ್ಲಿ ಇವರಿಬ್ರು ಎಲ್ಲೋಯ್ತು? I'm a tourist now to Mysore. ಇದೆ ಬಸ್ ಅದು. ಮತ್ತೆ ಇಲ್ಲಿ ಈ ಕಡೆಯಿಂದ ಹೋಗಿ ಬಂದಿದ್ದ ಸುತ್ಕೊಂಡು. ಯಾವ್ದಿದು ಗುಂಡ್ಲುಪೇಟೆನಾ? ಮೈಸೂರು ಗುಂಡ್ಲುಪೇಟೆ ಬಸ್. ಆ ಬಸ್ ಬಂದ್ರೆ ಡೈರೆಕ್ಟ್ ಬಿಡ್ತೀರಾ ಒಳಗಡೆ? ಇದು ಗೌರ್ಮೆಂಟಾ? ನಾವು ಬೆಂಗಳೂರು. ಚಿರು ಸ್ಟಿಕ್ಕರ್ ಮೇಲೆ ಏನ್ ಬರ್ದಿದೆ ಅದು? ಕೈ ಮುಗಿದು ಏರು, ಇದು ಕನ್ನಡದ ತೇರು. ಟಿಕೆಟ್ ತಗೊಂಡಿದೀವಿ. ನಡೀರಿ, ಓಡಿ. ಚಿರು ಹೋಗು, ಸೀಟ್. ಈ ಕಡೆ ಬಚ್ಚಿನ. ಫುಲ್ ಖಾಲಿ ಇದೆ ಬಸ್ಸು. ಸಾಮಾಜಿಕ ಅಂತರ ಕಾಯ್ಕೋಬಹುದು.
ಫ್ರೆಂಡ್ಸ್, ದರ್ಶನ ಎಲ್ಲ ಆಯಿತು. ಮತ್ತು ನಾವೀಗ ದರ್ಶನ ಮಾಡಿ ಈಗ ಪ್ಲೇಸ್ನ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಜಸ್ಟ್ ನೋಡಿ ಆಮೇಲೆ ಹೇಳ್ತೀನಿ. ಆ ಬೆಟ್ಟ ಇಳಿದು ಕೆಳಗಡೆ ಹೋಗ್ತೀವಲ್ಲ, ಹಾಗೆ ಹೇಗಿತ್ತು ಅಂತ. ಫ್ರೆಂಡ್ಸ್, ನೋಡಿದ್ರಲ್ಲ ಹಿಮದ ಗೋಪಾಲ ಸ್ವಾಮಿ ಬೆಟ್ಟ ತುಂಬಾ ಚೆನ್ನಾಗಿದೆ. ನೋಡುವಂತ ಪ್ಲೇಸ್ ಇದು. ಮೈಸೂರಿಗೆ ಬಂದ್ರೆ ಕಂಪಲ್ಸರಿ ಇಲ್ಲಿಗೆ ಬನ್ನಿ, ಅಷ್ಟು ಚೆನ್ನಾಗಿದೆ. ಆದಷ್ಟು ಮಾರ್ನಿಂಗ್ ಟೈಮ್ ಬಂದ್ರೆ
ತುಂಬಾ ಚೆನ್ನಾಗಿರುತ್ತೆ. ಸಮ್ಮರ್ ಅಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟೈಮು ಒಂದು 8-9 ಗಂಟೆ ಮೇಲೆ ಬಂದ್ರೆ ಬಿಸಿಲು ಜಾಸ್ತಿ ಆಗತ್ತೆ. ಬಟ್ ಬೆಟ್ಟದ ಮೇಲೆ ಹೋದ್ರೆ ಫುಲ್ ಕೂಲ್ ಆಗಿರುತ್ತೆ. ಬಿಸಿಲಿರುತ್ತೆ ಆದ್ರೂ ತಣ್ಣಗಿರೋಂತ ಗಾಳಿ ಬೀಸತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ನೋಡಿದ್ರಲ್ಲ, ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಬೋದಾ ಏನೋ ಗೊತ್ತಿಲ್ಲ, ಸ್ವಲ್ಪ ಅಷ್ಟೇ ವಿಡಿಯೋ ಮಾಡಿದೆ. ನನ್ಗೆ ಗೊತ್ತಿರ್ಲಿಲ್ಲ, ರಶ್ ಇತ್ತು, ಪೂಜೆ ನಡೀತಾ ಇತ್ತು. ಅದು ದೇವಸ್ಥಾನ ಪೂಜೆನೂ ಚೆನ್ನಾಗಾಯ್ತು, ದರ್ಶನನೂ ಮಾಡಿದ್ವಿ. ಗೋಪಾಲ ಸ್ವಾಮಿ ಬೆಟ್ಟ ಅಂದ್ರೆ ಅಲ್ಲಿ ದೇವ್ರು ನೋಡಿದ್ರಲ್ಲ ದೇವಸ್ಥಾನ, ಅದು ಬಾಗ್ಲಿರುತ್ತಲ್ಲ, ಅದ್ರ ಮೇಲಿಂದ ಹಿಮ ಕರಗಿ ನೀರಾಗಿ ಬೀಳ್ತಾ ಇರುತ್ತೆ. ಒಂದೊಂದೇ ಡ್ರಾಪ್ ಬೀಳುತ್ತೆ. ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಒಂದೊಂದೇ ಹನಿ ಕಾಣಿಸಿಲ್ಲ, ಅದು ದೂರದಿಂದ ವಿಡಿಯೋ ಮಾಡಿರೋದ್ರಿಂದ. ಹತ್ರದಲ್ಲಿ ನಾವು ಹೋಗಿ ನೋಡಿದ್ವಿ. ಏನು ಗರ್ಭಗುಡಿ ಇದೆ ಅಲ್ಲಿ ಒಳಗಡೆ ಬಿಟ್ಟಿದ್ರು, ಅಲ್ಲಿ ಹೋಗಿ ನೋಡಿದ್ವಿ. ಅಲ್ಲಿ ಒಂದೊಂದೇ ಡ್ರಾಪ್ ಹನಿ ಬೀಳತ್ತೆ. ಬೇರೆ ಟೈಮಲ್ಲಿ ಇನ್ನು ಜಾಸ್ತಿ ನೀರ್ ಬೀಳತ್ತಂತೆ. ಮತ್ತೆ ಅದಕ್ಕೆ ತುಂಬಾ ಇತಿಹಾಸ ಎಲ್ಲ ಇದೆ ದೇವಸ್ಥಾನಕ್ಕೆ. ಅಲ್ಲಿ ಹೋದ್ರೆ ಅಲ್ಲಿ ಶಾಸ್ತ್ರಿಗಳೇನಿರ್ತಾರೆ ಅವ್ರು ಹೇಳ್ತಾರೆ ಅದನ್ನೆಲ್ಲ ಕತೆನ. ಚೆನ್ನಾಗಿದೆ. ಆದಷ್ಟು ಬಂದ್ರೆ ಇಲ್ಲಿ ಮೈಸೂರಿಗೆ ಬಂದ್ರೆ ಈ ಪ್ಲೇಸ್ ನ ಕವರ್ ಮಾಡಿ. ನನಗೆ ಅಲ್ಲಿ ದೇವಸ್ಥಾನಕ್ಕಿಂತ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಬಸ್ಸಲ್ಲಿ ಹೋಗ್ತೀವಿ ನಾವಿಲ್ಲಿ. ಎಂಟ್ರೆನ್ಸ್ ಅಲ್ಲಿ ಮೇನ್ ಗೇಟ್ ಏನಿದೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಕಾರ್ನ ಪಾರ್ಕಿಂಗ್ ಮಾಡಿ ಒಳಗಡೆ ಟಿಕೆಟ್ ತಗೊಂಡೋಗಿ ಹೋಗ್ಬೇಕು ಬಸ್ಸಲ್ಲಿ. ತುಂಬಾ ಚೆನ್ನಾಗಿದೆ. ಆ ಬಸ್ಸಲ್ಲಿ ಹೋಗೋ ಎಕ್ಸ್ಪೀರಿಯನ್ಸೇ ಚೆನ್ನಾಗಿರತ್ತೆ. ವೆಹಿಕಲ್ಸ್ ನ ಮುಂಚೆ ಬಿಡ್ತಿದ್ರಂತೆ, ಈಗ ಕಮ್ಮಿ ಮಾಡಿದ್ದಾರೆ. ಕಮ್ಮಿ ಅಲ್ಲ, ಫುಲ್ ಬಂದ್ ಮಾಡಿದ್ದಾರೆ. ಈಗ 2 ಬಸ್ ಇದೆ, ಗವರ್ಮೆಂಟ್ ಬಸ್. ಈ ಕಡೆಯಿಂದ ಒಂದು, ಆ ಕಡೆಯಿಂದ ಒಂದು ಬಸ್ ಇರುತ್ತೆ. ಪಟ್ ಅಂತ ಪಿಕಪ್ ಮಾಡತ್ತೆ, ಡ್ರಾಪ್ ಮಾಡತ್ತೆ. ಚೆನ್ನಾಗಿದೆ ಫೆಸಿಲಿಟೀಸ್. ಬಸ್ಸಲ್ಲಿ ಹೋದ್ರೇನೆ ಮಜಾ ಸಿಗೋದು. ಚೆನ್ನಾಗಿರುತ್ತೆ ಪ್ಲೇಸ್ ಎಲ್ಲ ನೋಡೋದಕ್ಕೆ. ಸೊ ನೀವು ಕೂಡ ಕಂಪಲ್ಸರಿ ಹೋಗಿ, ಯಾರಾದ್ರೂ ವಿಡಿಯೋ ಅದ್ ನೋಡಿದ್ರೆ ಹೋಗಿ, ಸಖತ್ತಾಗಿದೆ. ನೆಕ್ಸ್ಟ್ ಈಗ 2 ಗಂಟೆ ಆಗಿದೆ ಅಲ್ವಾ? 2 ಗಂಟೆ ಏನೇನ್ರಿ? 12 ಗಂಟೆ ಆಗಿದೆ. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂದ್ರೆ ಯಾವ ಪ್ಲೇಸ್ ಕರ್ಕೊಂಡು ಹೋಗ್ತಿದ್ದೀರಾ? ಹೋಟೆಲ್. ಇವ್ರಿಗೆ ಮಾತ್ರ ಊಟ ಮಿಸ್ ಆಗ್ಬಾರ್ದು. ಕರೆಕ್ಟ್ ಟೈಮ್ ಬೆಲ್ಲು ಹೊಡಿಯೋ ತರ ಊಟ ಕೊಟ್ಬಿಡ್ಬೇಕು. ಹೊಟ್ಟೆ ಹಸ್ವಾಗ್ತಿಲ್ಲ. ಈಗ ಹೋಗೋಣ, ಒಂದ್ ಅರ್ಧ ದೂರ ಹೋಗ್ಬಿಟ್ಟು. ಹೊಟ್ಟೆನೇ ಹಶ್ವಾಗ್ತಿಲ್ಲ. ಮೈಲಾರಿ ಮಸಾಲ ದೋಸೆ ತಿನ್ಬಿಟ್ಟು ಇನ್ನು ಹೊಟ್ಟೆ ಹಶ್ವಾಗ್ತಾ ಇಲ್ಲ. ಮಜ್ಜಿಗೆ ಎಲ್ಲ ಕುಡಿದ್ವಿ. ನಾನು ಒಂದು ಚಿಕ್ಕ ಇಡ್ಲಿ ದೋಸೆ ತಿನ್ನೋದಕ್ಕೆ ಹೊಟ್ಟೆ ಫುಲ್ ತುಂಬಿದೆ. ಇನ್ನೂ ಹಸಿತಿಲ್ಲ. ಇಲ್ಲೋಡಿ ಟ್ಯಾಟೋ ಹಾಕ್ಸ್ಕೊಂಡೆ. ಟ್ಯಾಟೋ ಹಾಕಿಸ್ಕೊಂಡಿದ್ದಾಳೆ. ಏನ್ ಪರ್ಮನೆಂಟ್ ಟ್ಯಾಟೋ ಅಲ್ಲ, ಪರ್ಮನೆಂಟ್ ರಿಯಾಕ್ಷನ್. ಒಳ್ಳೆ ನೈಲ್ ಪಾಲಿಶ್ ಮಾಡಿದ್ದಾಳೆ. ಹೋಟೆಲ್ ದಯವಿಟ್ಟು ಬೇಡ, ಇನ್ನೂ 1 ಅವರ್ 2 ಅವರ್ ಬೇಡ. ಹೊಟ್ಟೆ ಹಶ್ವಾಗ್ತಾ ಇಲ್ಲ. ಆಮೇಲೆ ಎಲ್ಲಾದ್ರೂ ನಿಲ್ಸ್ಕೊಳ್ಳೋಣ. ಅವರು ಆಗ್ಲೇನೆ ಒಂದು ಟೈಮ್ ದೋಸೆ ತಿನ್ಬಿಟ್ಟೆ ಹೇಳ್ತಾ ಇದ್ದಾರೆ, ನೀನ್ ಈ ವಾರ ಒಪ್ಪತ್ತೆಲ್ಲ ಏನು ಹೊರಗಡೆ ಟ್ರಿಪ್ ಬಂದಾಗ ಬಿಟ್ಬಿಡೋ ಅಂತ. ನಾನು ಸೋಮವಾರ ತಿನ್ನಲ್ಲ, ಅದಕ್ಕೆ ಅವ್ರಿಗೆ ಕಷ್ಟ ಆಗ್ತಿದೆ. 1 ಟೈಮ್ ದೋಸೆ ತಿನ್ನಷ್ಟರಲ್ಲೇ ಸುಸ್ತಾಗ್ಬಿಟ್ಟಿದ್ದಾರೆ. ಟಿಫನ್ ಸೆಂಟರ್ ಮಲ್ಲಿಕಾರ್ಜುನ ಸ್ವಾಮಿ. ಏನು ಈಗ ನೆಕ್ಸ್ಟ್ ಯಾವ ಪ್ಲೇಸ್ ಹೇಳಿ? ಊಟಿ. ಈಗ ನಮ್ಮ ಫೇವ್ರೇಟ್ ಅಂದ್ರೆ ಬಹುದು ಇದೆಲ್ಲ. ನಾನು ಗೋಪಾಲ ಸ್ವಾಮಿ ಬೆಟ್ಟ ಮತ್ತೆ ಹೋಟೆಲ್ಲು, ದೋಸೆ ತಿನ್ನೋದು, ನೆಕ್ಸ್ಟ್ ಊಟಿ, ಇದೆಲ್ಲಾ ಪ್ಲೇಸು ನಾನು ನೋಡ್ಬೇಕು ಅನ್ಕೊಂಡಿದ್ದು. ಯಾವತ್ತೂ ಹೋಗಿಲ್ಲ, ಫಸ್ಟ್ ಟೈಮ್ ಇದೆಲ್ಲ ಕವರ್ ಮಾಡ್ತಾ ಇದೀವಿ ಪ್ಲೇಸ್ ನ. ಊಟಿಗೆ ಸುಮಾರು ದಿನದಿಂದ ಹೋಗ್ಬೇಕಂತ ಪ್ಲಾನ್ ಮಾಡಿ ಇವತ್ತು ಟೈಮ್ ಕೂಡ ಬಂದಿದೆ, ಹೋಗ್ತಾ ಇದೀವಿ. ಬನ್ನಿ ಹೇಗಿರುತ್ತೆ ಊಟಿ ನೋಡೋಣ. ಮತ್ತೆ 1 ನೈಟ್ ಅಲ್ಲೇ ಸ್ಟೇ ಆಗ್ಬೇಕಂತ ಇದೀವಿ ಊಟಿನಲ್ಲಿ. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ಸೆಕೆ ಇರೋದ್ರಿಂದ ಊಟಿನಲ್ಲಿ ಸಮ್ಮರ್ಗೆ ಹೋಗಕ್ ಚೆನ್ನಾಗಿರತ್ತೆ. ಅಲ್ಲೋಗಿ ಎಂಜಾಯ್ ಮಾಡೋಣ. ಇಲ್ಲಿ ಈ ಪ್ಲೇಸ್ ಅಲ್ಲಿ ಬರ್ಡ್ಸ್ ಎಲ್ಲ ಬರುತ್ತೆ, ಮತ್ತೆ ಒಳ್ಳೊಳ್ಳೆ ರೆಡ್ ಫ್ಲವರ್ ಇರುತ್ತೆ. ಎಲ್ಲ ಚೆನ್ನಾಗಿದೆ. ಲೈಕ್ ಸ್ಪ್ರಿಂಗ್ ತರ ಹಿಂದೆ ಹೋಯ್ತು. ಸ್ಪ್ರಿಂಗ್ ಬಿಡುತ್ತಲ್ಲ ಆ ತರ ಚೆನ್ನಾಗಿ. ಮತ್ತೆ ದೇವಸ್ಥಾನಕ್ಕೆ ಒಂದು ಏನು ಸ್ಟೋರಿ ಹೇಳಿದ್ರಲ್ಲ, ಕಾಗೆನೆ ಬರಲ್ವಂತ ಬೆಟ್ಟಕ್ಕೆ ಅಲ್ವಾ? ಮತ್ತೆ ಅದೊಂದು ಸ್ಟೋರಿ ಹೇಳಿದ್ರು ಅಲ್ಲಿ ಅವರು. ಏನಂದ್ರೆ ಒಂದು ಕಾಗೇನು ಬರಲ್ಲ ಅಲ್ಲಿಗೆ ಆ ಬೆಟ್ಟಕ್ಕೆ ಅಂತ. ಅದಕ್ಕೆ ಏನೋ ಅದಕ್ಕೊಂದು ಕತೆ ಹೇಳಿದ್ರು. ಅಲ್ಲಿ ಬಂದಾಗ ನೀವು ನೋಡಿ ಗೊತ್ತಾಗತ್ತೆ. ಅವ್ರ ಕತೆ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಹೇಳ್ತಾರೆ ಅವರು. ಚೆನ್ನಾಗಿದೆ ದೇವಸ್ಥಾನ. ಅವ್ರು ಫಾಸ್ಟ್ ಆಗಿ ಹೇಳಿದ್ರಲ್ಲ, ಅವಳಿಗೆ ಅರ್ಥ ಆಗಿಲ್ಲ. ಸರಿ, ಈಗ ಊಟಿಗೆ ಹೋಗೋಣ. ಊಟಿಗೆ ಹೋಗಕ್ ಮುಂಚೆ ನಮ್ಮ ಮನೆಯವ್ರಿಗೆ ಹೊಟ್ಟೆ ಹಶ್ವಾಗ್ತಿದೆ. ಊಟ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋಣ. 100 ರೂಪಾಯಿ ಮಾಡ್ಕೊಳ್ಳಿ. ತಗೋತಾ ಇದ್ದೀನಿ ನಿಮ್ಮನ್ನ ಸೇರಿಸಿ. 100 ರೂಪಾಯಿ ಕೊಡಿ. ಎಷ್ಟು ಕೊಟ್ರಿ? 100 ರೂಪಾಯಿ ಕೊಡ್ರಿ ಅಂದ್ರೆ ಚೆನ್ನಾಗಿರಪ್ಪ ನೋಡ.
ಚೆನ್ನಾಗಿರೋದು ಕೊಟ್ಟಿದ್ದೀನಿ, ನನಗೂ ಚೆನ್ನಾಗಿರೋದು ಕೊಡಪ್ಪ ಇಷ್ಟೇ. ಎಂದ್ರಜ ಚೆನ್ನಾಗಿರೋ ಅಂತಾನೆ ಕೊಟ್ಟಿದ್ದೀನಿ ಕಣಪ್ಪ. ದಪ್ಪ ಹಣ್ಣಿರೋದು ಕೊಡಿ ಸ್ವಲ್ಪ, ಇಲ್ಲೇ ಹಾಕ್ಬಿಡಿ, ಜಾಗ ಇಲ್ಲ ಹಿಂದೆ ದಿಕ್ಕಿನಲ್ಲಿ. ಕುಯ್ ಕಳಕ್ಕೆ ಕೊಡು, ಕುಯ್ ಕೊಡು ನಮ್ಗೆ. ಹಾ ಓಪನ್ ಮಾಡಿಸ್ಬಿಡ್ಲಿ ಅವರು. ಒಂದು ಇದು ಗಂಟು ಬಿಚ್ಬಿಟ್ರಜ, ಒಂದೆರಡು ಕುಯ್ ಕೊಡಪ್ಪ ಸಾಕು. ಚೆನ್ನಾಗಿದ್ಯಾ ನೋಡ್ತೀವಿ. ಅಯ್ಯೋ ಇಟ್ಬಿಟ್ರಲ್ಲ, ಲಗೇಜ್ಗಳು ಜಾಸ್ತಿ ಇದಾವೆ. ಚೆನ್ನಾಗಿದ್ಯಾ ನೋಡಿ, ಈಸಿಯಾಗಿ ಕಿಚ್ಬಿಟ್ರು. ನೋಡಿ ತುಂಬಾ ಹಣ್ಣಾಗ್ಬಿಟ್ಟಿದ್ರು ತಿನ್ನಕ್ಕಾಗಲ್ಲ. ಬರ್ತೀವಿ ಮತ್ತೆ ಇದೇ ರೂಟು ನೋಡ್ಬಿಟ್ಟು ಚೆನ್ನಾಗಿದ್ರೆ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ಕೊಟ್ಟು ಇಟ್ಬಿಡಿ ಒಳಗಡೆ. ಇದು ಇಟ್ಕೊಳ್ಳಿ ಒಂದ್ ನಿಮಿಷ, ಚೇರ್ ಶೀಟ್ ಇಂದ ಯಾಕೊಡ್ತಾರೆ. ಆಯ್ತಮ್ಮ, ಆಗ್ತಿಲ್ವಾ? ಇನ್ನು ಕಟ್ಬಿಡ್ಕೋ. ಇರಿ ಇರಿ ಇರಿ, ಇನ್ನೊಂದು ಸಾಕಿರಲ್ಲ. ತಗೊಳಮ್ಮ, ಕುತ್ಕೊಂತೀನಿ, ಗಲೀಜ್ ಮಾಡ್ಬೇಡಿ. ನಂಗೆ ಹೊಟ್ಟೆ ಸ್ಬಿಡೋದು ನಂಗೆ. ಹೌದಾ? ಈಗ ನಾವು ಬಂಡೀಪುರದ ರೂಟ್ ಹೋಗ್ತಾ ಇದೀವಿ ನೋಡಿ, ಫುಲ್ ಫಾರೆಸ್ಟ್ ಏರಿಯಾ. ಅವಳು ಕೂಡ ಹೋಗ್ತಾ ಇದ್ದಾಳಂತೆ. ಜಿಂಕೆಗಳು ಚಿನ್ನು ಜಿಂಕೆ ನೋಡಿಲ್ಲಿ, ರೈಟ್ ಸೈಡ್. ಜಿಂಕೆ ಎಷ್ಟು ದಪ್ಪ ಇದಾವಲ್ಲ, ಚೆನ್ನಾಗಿ ಹಿಂಗೆ. ಮನುಷ್ಯರು ಬಂದ್ರೆ ಗೊತ್ತಿಲ್ಲ, ನೋಡ್ದಮ್ಮ, ಮನುಷ್ಯರು ಬಂದ್ರೆ ಯಾಕೆ ಎದ್ರಿಕೊಳ್ಳುತ್ತೆ ನೋಡು. ಅಭ್ಯಾಸ ಆಗ್ಬಿಟ್ಟಿದೆ ವೆಹಿಕಲ್ಸ್ ನೋಡಿ, ಮನುಷ್ಯರು ನೋಡಿ ಎಲ್ಲ ಓಡಾಡತ್ತಲ್ಲ. ಎಷ್ಟು ಚೆನ್ನಾಗಿ ನೆರಳಲ್ಲಿ ನಿಂತ್ಕೊಂಡು ಹುಲ್ ಮೇಯ್ತಾ ಇದಾವೆ. ತೋರ್ಸಿದ್ರ ನಮ್ ಫ್ರೆಂಡ್ಸ್ಗೆಲ್ಲ? ತೋರಿಸ್ದೆಮ್ಮ, ನಿಮ್ ಫ್ರೆಂಡ್ಸ್ ನೋಡ್ತಾರೆ. ಹಾಗೆ ಯಾವ್ಯಾವ ಅನಿಮಲ್ಸ್ ಸಿಗುತ್ತೆಲ್ಲ ನೋಡೋಣ. ನೀನ್ ಯಾವ್ದು ಬರಲ್ಲ ಅಲ್ಲ ಅಂದ್ರಷ್ಟೇನೆ. ಆನೆ ಒಂದ್ ನೋಡಿದ್ವಿ, ಇಲ್ಲಿ ಜಿಂಕೆ ನೋಡಿದ್ವಿ, 2 ಅನಿಮಲ್ಸ್ ನೋಡಿದ್ವಿ. ಅದೇ ಕಾಡಲ್ಲಿ ನೋಡಿಲ್ಲ ಆನೆನ? ಕಾಡೆ ಅಮ್ಮ ಅದು, ಅದೆಲ್ಲ. ನಿಮ್ಮದು ಗೋಪಾಲ ಸ್ವಾಮಿ ಬೆಟ್ಟ ಮೇಲಿರೋದು ನೋಡಿದ್ರಲ್ಲ. ಕೂದ ಕೆಳಗಡೆ ಚಿರು, ಕಾಣಿಸಲ್ಲ. ಚಿರು ತಲೆ ಅಷ್ಟು ಹೊರಡೆ ಹಾಕ್ಬಾರ್ದು ಚಿರು, ಅದಕ್ಕೆ ಅರ್ಧ ಗ್ಲಾಸ್ ಹಾಕ ನೋಡಿ ಅಂತ ಹೇಳ್ತಾ ಇರೋದು ನಿಮ್ಗೆ. ಏನಮ್ಮದು? ಬೈಸನ್ ಕಡಿಮೆ. ನಾವೇನ್ ಮಾಡಲ್ಲ ಅಲ್ಲ, ಅದಕ್ಕೆ ನಂದಿನಿಂದ ಏನು ಮಾಡಲ್ಲ. ಅಲ್ಲ ಜಿಂಕೆ ನೋಡು ಮುಂದೆ ನೋಡಿ, ಜಿಂಕೆ ಮಡಿರಿಂತೆ ಓಡ್ತಾ ಇದೆ. ಅದು
ಓ ಅಟ್ಯಾಕ್ ಮಾಡ್ಬಿಟ್ರೆ ಇರಪ್ಪ ಸೂಪರ್ ಅಲ್ಲ. ಒಟ್ಟು 6 ಅನಿಮಲ್ಸ್ ನೋಡಿದ್ವಿ. ಚಿನ್ನು ಕಾಣಿಸಿದೆ ನಿಂಗೆ? ಈ ಕಡೆ ಬಂದು ನೋಡ್ದ ಮಾಡ್ಲ ಕಾಡಿಂದ ಬಂದಿರೋದ ಇಲ್ಲಿ ಸಾಕಿರೋದಪ್ಪ ಇವು. ಕಾಡಾನೆ. ಅಪ್ಪ ಯಾತಪ್ಪ ಓದ್ತಾ ಇದೀಯಾ? ನೋಡ್ದ ಚಿನ್ನ? ಅಪ್ಪ ನಾವು ಬಂದ್ರೆ ಹೆದರ್ಕೊಳ್ದೆ ಹೋಗ್ಲಿಲ್ಲ ಅದು. ಹಿಂಗೆ ಹಿಂಡಿ ಇರುತ್ತೆ. ಅಲ್ಲಡಿ ಅಪ್ಪ, ಚಿನ್ನು, ಅಮ್ಮ, ನಾನು 4 ಜನ ಅಲ್ಲಿದ್ದೀವಿ. Wow, what a beautiful flowers, yaar. ಅಪ್ಪ ಊಟಿಗೆ ಬಂದ್ಬಿಟ್ವಾ? ಅಲ್ಲಿ 36 ಫ್ರೆಂಡ್ಸ್ ನೋಡಿದ್ರಲ್ಲ, ಇಷ್ಟೊತ್ತು ನಾವು ಬಂಡೀಪುರದ ರೋಡಲ್ಲಿ ಹೋದ್ವಿ. ಅಲ್ಲಿ ನ್ಯಾಚುರಲ್ ಆಗಿ ಕಾಡು ಪ್ರಾಣಿಗಳನ್ನ ನೋಡ್ಕೊಂಡು ತುಂಬಾ ಖುಷಿ ಪಟ್ಕೊಂಡು ಹೋದ್ವಿ. ಒಂದು 7-8 ತರ ಅನಿಮಲ್ಸ್ ನಾವು ನೋಡಿದ್ವಿ. ಸೊ ಸೂಪರ್ ಆಗಿತ್ತು. ಅಲ್ಲಿ ಬಂಡೀಪುರದ ರೋಡಲ್ಲಿ ಹೋಗೋ ಎಕ್ಸ್ಪೀರಿಯನ್ಸೇ ಸೂಪರ್. ಕಾಡು ಒಳಗಡೆ ಹೋದಂಗೆ ಇರತ್ತೆ, ಚೆನ್ನಾಗಿತ್ತು. ಮತ್ತೆ ಕರ್ನಾಟಕ ಬಾರ್ಡರ್ ದಾಟಿದ್ವಿ, ತಮಿಳ್ನಾಡು ಬಾರ್ಡರ್ ಎಂಟ್ರಿ ಆದ್ವಿ ತಮಿಳ್ನಾಡಿಗೆ. ಮತ್ತೆ ಅಲ್ಲಿ ಮಧುಮಲೈಗೆ ಹೋಗಿ ಅಲ್ಲಿಂದ 1 hour ಜರ್ನಿ ಇರತ್ತೆ. ಸೊ ನಾವಿನ್ನೂ ಹೋಗೋದಕ್ಕೆ 1 hour ಜರ್ನಿ ಇರುತ್ತೆ, ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ದೊಡ್ಡ ವ್ಲಾಗ್ ಆಗ್ಬಿಡತ್ತೆ. ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇದು ಕಂಟಿನ್ಯೂಷನ್ ಇನ್ನೂ ಇರತ್ತೆ. ಇದು ಪಾರ್ಟ್ 1. ಪಾರ್ಟ್ 2 ನಲ್ಲಿ ಅದು ಫಸ್ಟ್ ಡೇ ವ್ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಸೊ ವೆಯ್ಟ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಅದು ಊಟಿಗೆ ನಾವು ಎಂಟ್ರಿ ಆಗ್ತೀವಲ್ಲ, ಅಲ್ಲಿಂದ ಅದು ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.